ಮಾಡಿದ್ದಾರೆ. ಅದಕ್ಕೆ ನಾನು ಪಕ್ಷದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮ್ಮ ಭಾಗದ ಜನರಿಗೆ ನನ್ನ ಧನ್ಯವಾದಗಳನ್ನು ನಾನು ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸರ್, ಗೆಲುವಿಗೆ ಪ್ರಮುಖ ಕಾರಣ ನೋಡಿ, ಸೇಡಿನ ಪ್ರಶ್ನೆ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರು ಏನು ತೀರ್ಪು ಕೊಡ್ತಾರೆ ಅದಕ್ಕೆ ತಲೆಬಾಗಿ ಹೋದ ಬಾರಿ ನಮ್ಮ ಪರವಾಗಿ ಕೊಟ್ಟಿದ್ದೀವಿ. ತತ್ಬಗ್ಸಿ ನಾವು ತಲೆಬಾಗಿ ಜನರ ಸೇವೆ ಅಂತೂ ನಾವು ಬಿಟ್ಟಿರಲಿಲ್ಲ. ಆದರೆ ಯಾರಿಗೆ ಅಧಿಕಾರ ಸಿಕ್ಕಿತ್ತು ಅವ್ರು ಮಾಡಬೇಕಂತ ನಿರೀಕ್ಷೆ ಇತ್ತು, ಅವ್ರು ಮಾಡಿಲ್ಲ ಅಂತ ಜನರು ಅಂದ್ಕೊಂಡು ಇವತ್ತು ಮತ್ತೊಮ್ಮೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಕೆಲಸ ಮಾಡಿ ತೋರಿಸ್ತೀವಿ. ಇದು ಅಭಿವೃದ್ಧಿಯ ಪರವಾಗಿರುವಂಥ ಗೆಲುವು, ಪ್ರಗತಿಯ ಪರ ಆಲೋಚನೆ ಇರುವಂಥ ಗೆಲುವು, ಮತ್ತೊಮ್ಮೆ ಕಲಬುರಗಿ ಅಭಿವೃದ್ಧಿ ಕಾಣಬೇಕಂತ ಗೆಲುವು. ಸೊ ಅದರಿಂದ ವೈಯಕ್ತಿಕವಾಗಿ ಉಮೇಶ್ ಜಾಧವ್ ಅವ್ರ ಬಗ್ಗೆ ಇರ್ಬೋದು, ಬೇರೆ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಚುನಾವಣೆ ಆಗಿದೆ ಕಲಬುರಗಿನಲ್ಲಿ. ಟಫ್ ಫೈಟ್ ಇಬ್ರಿಗೂ ಇತ್ತು. ಇವತ್ತು ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಅವರಿಗೂ ಅಭಿನಂದನೆ, ಕಲಬುರಗಿ ಜನರಿಗೂ ಕೂಡ ನಾನು ಅಭಿನಂದನೆ. ತಾವು ಮೊದಲಿಂದ ಒಂದು ಮಾತು ಹೇಳ್ತಿದ್ರೆ ಪದೇ ಪದೇ ಚಿಂಚೋಳಿ MP ಕೊನೆಗೂ ಚಿಂಚೋಳಿಯಲ್ಲಿ ಪೂರ್ವಗೆ ಮಾಡ್ತೀವಿ ನೋಡಿ. ಯಾವ ರೀತಿ ಇತ್ತು ನೋಡಿ, ಚಿಂಚೋಳಿ MP ಇದ್ದಿದ್ದು ನಿಜ. ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಅದೆಲ್ಲ ಚರ್ಚೆ ಮಾಡೋದಿಲ್ಲ. ಈಗಲೇ ಕಲಬುರಗಿ ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಮುಂದಿನ 5 ವರ್ಷ ನಾವೇನು ಒಂದು ಕಲಬುರಗಿ ನೆಕ್ಸ್ಟ್ ಅಂತ ಒಂದು ಸಂಕಲ್ಪವನ್ನು ನಾವು ಇಟ್ಕೊಂಡಿದ್ವಿ, ಅದನ್ನು ನಾವು ಹಂತ ಹಂತವಾಗಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು. ಅವ್ರದ್ದು ಸಹಕಾರ ಬೇಕಾಗುತ್ತೆ ನಮಗೆ. ಅವರು ಒಬ್ಬರು ಮಾಜಿ ಶಾಸಕರಿದ್ದಾರೆ, ಮಾಜಿ ಸಂಸದರಿದ್ದಾರೆ, ಅವರು ಅವ್ರ ಪಕ್ಷದಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ. ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಪಕ್ಷಗಳು ಸಹಕಾರ ಬೇಕಾಗ್ತದೆ, ಆಡಳಿತ ಪಕ್ಷಕ್ಕೂ ಬೇಕಾಗ್ತದೆ. ಬೇರೆ ಕಡೆ ಫಸ್ಟ್ ಪರ್ಫಾರ್ಮೆನ್ಸ್ ತೋರಿಸೋಕ್ಕೆಲ್ಲ ನಾನು ಇನ್ನೊಂದು ಕಡೆ ಬೇರೆ ಕಡೆ ಇನ್ನೂ ಫಲಿತಾಂಶವನ್ನು ನೋಡಿಲ್ಲ. ನನ್ನ ಪ್ರಕಾರ ಈಗ 10 ಆಗಲಿ ಅನ್ನೋದು ಇನ್ನೂ ಒಂದು 2 ಲೀಡ್ ಏನೋ ಇದೆ ಅಂತ ಕೇಳ್ಪಟ್ಟಿದ್ದೆ. ಆದರೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಆದರೂ ಕೂಡ ನಮ್ಮ ನಿರೀಕ್ಷೆ ಏನಿತ್ತು, ನಾವು 14ರಿಂದ 18 ಬರುತ್ತೆ ಅಂತ. ಒಂದು ಕಡೆ ನಮಗೆ ಈ ನಿರೀಕ್ಷೆಗೆ ತಕ್ಕಂತೆ ನಮಗೆ ಫಲ ಸಿಕ್ಕಿಲ್ಲ ಅಂತ ಹೇಳೋದು ಇರೋದು ಕೂಡ ಸತ್ಯ ಆಗ್ತದೆ. ತ್ರಿಬಲ್ ಧಮಾಕ ವಿಚಾರ ಸಂದರ್ಭದಲ್ಲಿ ತ್ರಿಬಲ್ ಧಮಾಕ ಅಂದರೆ ನೀವು ಈಗ ನೋಡಿ, ಈಗ ಇದು ಒಂದು ಬಹಳ ವಿಭಿನ್ನವಾದಂಥ ನಮಗೆ ಅವಕಾಶ ನಮ್ಗೆ ಸಿಕ್ಕಿದೆ. ರಾಜ್ಯಸಭೆಯಲ್ಲಿ ಖರ್ಗೆ ಸಾಹೇಬ್ ಇದ್ದಾರೆ, ಲೋಕಸಭೆಯಲ್ಲಿ ರಾಧಾಕೃಷ್ಣ ಅವರು ಹೋಗ್ತಾರೆ, ಮತ್ತು ಸರ್ಕಾರದಲ್ಲಿ ನಾನಿದ್ದೀನಿ. ಸೊ ಕಲಬುರಗಿ ಜನರಿಗೆ ನಾವು 3 ಜನನೂ ಸೇರಿ ನಾವು ಕೆಲಸ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೆ ಚುನಾವಣೆ ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ನಾನು ಹೇಳ್ದಂಗೆ ಮುಂದಿನ 4 ವರ್ಷದ ನಮ್ಮ ರಾಜ್ಯ ಸರ್ಕಾರದ ಮತ್ತು 5 ವರ್ಷ ಏನು ಮೇಲ್ಗಡೆ ಯಾವುದೇ ಸರ್ಕಾರ ಇತ್ತು ಅದನ್ನು ಅನುಷ್ಠಾನ ಯೋಜನೆಗಳ ಅನುಷ್ಠಾನ ತರುವ ಪ್ರಾಮಾಣಿಕ ಪ್ರಯತ್ನ ನಮ್ಮ 3 ಜನದ್ದು ಆಗುತ್ತೆ. ಈಗ ನೋಡಿದ್ರೆ ಎಲ್ಲ ಒಂದು ಕಡೆ ಅಧಿಕಾರಕ್ಕೆ ಬರೋಕ್ಕೆ ಆಗ್ತಾ ಇಲ್ಲ. ನೋಡಿ, ನಾವು ಪದೇ ಹೇಳಿದ್ವಿ, ಅಬ್ಕಿ ಬಾರ್ 400 ಬಾರ್ ಯಾಕೆ ಬೇಕಾಗಿತ್ತು? ಸ್ಪೆಷಲ್ ಮೆಜಾರಿಟಿ, ಸಂವಿಧಾನವನ್ನು ಬದಲಾವಣೆ ಮಾಡಿ ಭಾಳಷ್ಟು ಏನೋ ಇವರು 10 ವರ್ಷದಲ್ಲಿ ಪ್ರಧಾನಮಂತ್ರಿಯವರು ಮುಂಚೆ ಬಂದಾಗ ಏನು ಹೇಳಿದರು, ನಾನು ಪ್ರಧಾನ ಸೇವಕ ಅಂತ ಹೇಳಿದರು. ಅದಾದಮೇಲೆ 2ನೇ ಟರ್ಮ್ನಲ್ಲಿ ಚೌಕಿದಾರ ಆದರು. 3ನೇ ಟರ್ಮ್ನಲ್ಲಂತೂ ದೇವರೇ ಆಗಿಬಿಟ್ರು. ನಾನು ದೇವಪುತ್ರ ಇದ್ದೀನಿ ಅಂದು 10 ವರ್ಷದಲ್ಲಿ ಒಬ್ಬ ಮನುಷ್ಯ ಸೇವಕನಿಂದ ಇಟ್ಕೊಂಡು ಈಗ ದೇವರ ತನಕ ದೇವಪುತ್ರ ಆಗ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಆ ಸರ್ವಾಧಿಕಾರಿ ಭಾವನೆ ಅವರಲ್ಲಿ ಬೆಳೆದಿತ್ತು ಅಂತ ತಾವೇ ಯೋಚನೆ ಮಾಡಿದ್ರೆ. ಈ 400 ಸೀಟ್ ಬೇಕಾಗಿದ್ದು ಅವರಿಗೆ ಸಂವಿಧಾನ ಬದಲಾವಣೆ ಮಾಡಬೇಕಂತ ಕಾಂಗ್ರೆಸ್ನವ್ರು ಹೇಳಿಲ್ಲ, ಅವರ ಅಭ್ಯರ್ಥಿಗಳೇ ಹೇಳ್ತಾ ಇದ್ರು. ಸೊ ಜನರು ಅದನ್ನು ನೋಡಿ ಅದನ್ನು ಇವಾಗ ತಿರಸ್ಕಾರ ಮಾಡಿದ್ದಾರೆ. ಸೊ ಈಗ ಇಲ್ಲ ಸಾಯಂಕಾಲ ತನಕ ಎಷ್ಟು ಬರುತ್ತೆ, ಕಾಂಗ್ರೆಸ್ಸಿಗೆ ಎಷ್ಟು ಬರುತ್ತೆ ಮತ್ತು ಇಂಡಿಯಾ ಗಠಬಂಧನಿಗೆ ಎಷ್ಟು ಬರುತ್ತೆ ನಾವು ನೋಡ್ಬಿಟ್ಟು ತೀರ್ಮಾನ ತಗೊಂಡು ನೋಡಿ. ಇದೇ ಒಂದು ದೊಡ್ಡ ಉದಾಹರಣೆ ಸರ್. ಹೊಟ್ಟೆಗೆ 2 ತೂಟ ಇದ್ದರೆ ಅವೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗ ಬಡತನ ಇರುತ್ತೆ, ಖಾಲಿ ಹೊಟ್ಟೆನಲ್ಲಿರ್ತದೆ, ನಿರುದ್ಯೋಗ ಇರುತ್ತೆ, ಆವಾಗ ನೀವು ಬರೀ ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ನಿಮ್ಮ ತಟ್ಟೆಗೆ ಅನ್ನ ಬರೋದಿಲ್ಲ. ನಾವು ಯಾವ ವಿಚಾರಗಳನ್ನು ಮುಂದಿಟ್ಕೊಂಡು ನಾವು ಚುನಾವಣೆ ಮಾಡಿದ್ವಿ, ನಾವು ನಿರುದ್ಯೋಗ ಸಮಸ್ಯೆ ಉದ್ಯೋಗ ಕೊಡಿಸ್ತೀವಿ ಅಂತ ನಾವು ಚುನಾವಣೆ ಮಾಡಿದ್ವಿ. ನಾವು ನಿಮ್ಮ ಮನೆಗೆ ಆರ್ಥಿಕ ಸ್ಥಿರತೆ ತರ್ತೀವಿ ಅಂತ ನಾವು ಚುನಾವಣೆ ಮಾಡಿದ್ವಿ. ಸಾಮಾಜಿಕ ನ್ಯಾಯ ಕೊಡಿಸ್ತೀವಿ ಅಂತ ಚುನಾವಣೆ ಮಾಡಿದ್ವಿ. ರೈತರಿಗೆ ನ್ಯಾಯ ಕೊಡಿಸ್ತೀವಿ, ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ನಾವು ಚುನಾವಣೆ ಮಾಡಿದ್ವಿ. ಅದಕ್ಕೆ ಇವತ್ತು ಜನರು ವೋಟ್ ಮಾಡಿದ್ದಾರೆ. ಅವರಿಗೆ ರಾಮ ರಾಜ್ಯ ತಾನೇ ಬೇಕಾಗಿರೋದು. ಆ ರಾಮ ರಾಜ್ಯವನ್ನು ನಮ್ಮ ಪ್ರಣಾಳಿಕೆಯಲ್ಲಿ ಕಂಡಿದ್ದಕ್ಕೆ ಇವತ್ತು ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ಮಾತನಾಡಿದ್ದೆ. ಅವಾಗೆ ಅದು ಚುನಾವಣೆ ತನಕ ಮಾತ್ರ ಇರುತ್ತೆ ಅಂತ.
ಚುನಾವಣೆ ಮುಗಿದು 1 ತಿಂಗಳಾಯ್ತು. ಯಾರನ್ನ ಅವ್ರ ಮನೆಗೆ ಹೋಗಿ ಬಂದ್ರ ಬಿ ಜೆ ಪಿಯವರು? ಯಾರಾದರೂ ಒಬ್ಬರಾರ ಏನಾಗ್ತಾ ಇದೆ, ಜೈಲಿನಲ್ಲಿ ಯಾರಿದ್ದಾರೆ, ಬೇಲ್ ಮೇಲೆ ಯಾರಿದ್ದಾರೆ, ಆ ಮೃತ ಕುಟುಂಬದವರಿಗೆ ಏನಾಯಿತು ಅಂತ ಮಾತಾಡಿದಾರ? ನಿಮ್ಮ ಮಾಹಿತಿಗೋಸ್ಕರ ಅಲ್ಲಿ ಗುಲ್ಬರ್ಗ ಗ್ರಾಮೀಣದಲ್ಲಿ ಒಂದು ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ ಸ್ಯೂಸೈಡ್ ಮಾಡಿಕೊಂಡಾಗ ಇವ್ರು ಇಷ್ಟೆಲ್ಲ ಮಾತಾಡಿದ್ರಲ್ಲ, ಅವ್ರ ಮನೆಗೆ ಎಲೆಕ್ಷನ್ ಕಮಿಷನ್ ರೇಡ್ ಮಾಡಿಸಿದ್ದು ಬಿ ಜೆ ಪಿಯವರು. ಯಾರೋ ಹೇಳಿದ್ರಂತೆ ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ, ವೈಯಕ್ತಿಕ ಪರಿಹಾರ ಕೊಟ್ಟಿದ್ದಾರೆ ಅಂದ್ಬಿಟ್ಟು ರೇಡ್ ಮಾಡಿಸ್ತಾರೆ. ಯಾರಾದರೂ ತೀರೋದ್ರೆ ಸಾಕಷ್ಟು ಜನ ಸಹಾಯ ಮಾಡಿರಬಹುದು, ಹಂಗಂತ ಇವರು ಎಲೆಕ್ಷನ್ ಕಮಿಷನಿಂದ ರೇಡ್ ಮಾಡಿಸಿದಂಥ ಪಕ್ಷ ಇವರು. ಅದಕ್ಕೆ ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಜಾತಿ ಧರ್ಮ ದೇವರು ಇವರಿಗೆ ಬರೀ ಚುನಾವಣೆ ಸಂದರ್ಭಕ್ಕಷ್ಟೇ ಸೀಮಿತ. ಈಗ ನೋಡೋಣ, ಈಗ ಇನ್ನು ಮುಂದೆ 4 ವರ್ಷ ಸರಿ ಬೀದಿಗೆ ಬಿಡ್ತಾರೆ ನೋಡೋಣ ನಾವು. ನೋಡಿ, ನಮಗೆ ಕಲ್ಯಾಣ ಕರ್ನಾಟಕದಲ್ಲಿರ್ಬೋದು, ಕಲಬುರಗಿನಲ್ಲಿರ್ಬೋದು ನಮ್ಮ ಗ್ಯಾರಂಟಿಗಳು ಕೆಲಸ ಮಾಡಿವೆ. ಮತ್ತು ಎಲ್ಲ ನಮ್ಮ ಶಾಸಕರು ಮತ್ತು ಎಲ್ಲ ನಮ್ಮ ನಾಯಕರು ಒಂದು ಸಿಂಗಲ್ ವರ್ಕಿಂಗ್ ಯೂನಿಟ್ ಆಗಿ ನಾವು ಕೆಲಸ ಮಾಡಿದ್ದೀವಿ. ಕೇಂದ್ರದಲ್ಲಿ ಇಷ್ಟೆಲ್ಲ ಅವರಿಗೆ ಹಣದ ಬಲ ತೋಳ್ಬಲ ಇದ್ರೂ ಕೂಡ ಕಲಬುರಗಿ ಜನರು ಇವತ್ತು ಗ್ಯಾರಂಟಿ ಪರವಾಗಿ, ಸುಶಾಸನ ಪರವಾಗಿ, ಒಳ್ಳೆ ಆಡಳಿತದ ಪರವಾಗಿ ಮತವನ್ನು ನೀಡಿದ್ದಾರೆ.